ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗಣಕಲೋಕ. ಈ ವಿಡಿಯೋದಲ್ಲಿ ಅಡೋಬ್ ಪೇಜ್ ಮೇಕರ್ನಲ್ಲಿ ಟ್ಯಾಬ್ಸ್ಗಳನ್ನು ಯಾಕೆ ಬಳಸಬೇಕು, ಎಷ್ಟು ಪ್ರಕಾರದ ಟ್ಯಾಬ್ಗಳಿದ್ದಾವೆ, ಅವುಗಳು ಯಾವ ರೀತಿ ಕೆಲಸ ಮಾಡ್ತವೆ, ಅವುಗಳನ್ನು ಬಳಸಿಕೊಂಡು ನಾವು ಪ್ರಾಕ್ಟಿಕಲ್ ಆಗಿ ಡೇಟಾ ಎಂಟ್ರಿ ಮಾಡೋದು ಹೇಗೆ ಅಂತ ತಿಳಿಸಿಕೊಡ್ತಾ ಇದ್ದೇನೆ. ಸ್ನೇಹಿತರೆ, ಈ ಅಡೋಬ್ ಪೇಜ್ ಮೇಕರ್ ಅಪ್ಲಿಕೇಶನಲ್ಲಿ ಟ್ಯಾಬ್ಸ್ಗಳನ್ನು ಯಾಕೆ ಬಳಸಬೇಕು ಅಂದರೆ, ನಾವು ಡೇಟಾನ ಟ್ಯಾಬ್ಯುಲರ್ ಫಾರ್ಮೆಟಲ್ಲಿ ಬರಿಬೇಕಾದಾಗ ಟ್ಯಾಬ್ಸ್ಗಳನ್ನು ಬಳಸ್ಕೋಬೇಕಾಗತ್ತೆ. ಟ್ಯಾಬ್ಯುಲರ್ ಫಾರ್ಮೆಟ್ ಅಂದ್ರೇನು? ಟೇಬಲ್ ಹಾಕದೇನೆ ಒಂದು ಟೇಬಲ್ ಫಾರ್ಮೆಟಲ್ಲಿ ನಾವು ಡೇಟಾನ ಎಂಟ್ರಿ ಮಾಡಬೇಕಾಗತ್ತೆ. ಅದಕ್ಕಾಗಿ ನಾವು ಟ್ಯಾಬ್ಸ್ಗಳನ್ನು ಬಳಸ್ತೀವಿ. ಎಕ್ಸಾಂಪಲ್, ಇಲ್ಲಿ ನಾನು ಅಡೋಬ್ ಪೇಜ್ ಮೇಕರ್ ಅಪ್ಲಿಕೇಶನ್ ಓಪನ್ ಮಾಡಿದ್ದೇನೆ. ಇದರಲ್ಲಿ ಈ ಒಂದನೇ ಪೇಜಲ್ಲಿ ಇಲ್ಲಿ 2 ಪೇಜ್ ಓಪನ್ ಮಾಡಿದ್ದೇನೆ. 2 ಪೇಜಲ್ಲಿ ಒಂದನೇ ಪೇಜಲ್ಲಿ ನಾನು ಇಲ್ಲಿ ಒಂದಿಷ್ಟು ಡೇಟಾನ ಟೈಪ್ ಮಾಡಿದ್ದೇನೆ. ಓಕೆ, ಈ ಡೇಟಾನ ನಾನು ಈ ಅಡೋಬ್ ಪೇಜ್ ಮೇಕರ್ನಲ್ಲಿರುವಂಥ ಟ್ಯಾಬ್ಸ್ಗಳನ್ನು ಬಳಸ್ಕೊಂಡು ಟೈಪ್ ಮಾಡಿರುವಂಥ ಡೇಟಾ. ಓಕೆ, ಇದರಲ್ಲಿ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ಯಾವುದೇ ಟೇಬಲನ್ನು ಹಾಕಿಲ್ಲ, ಆದರೆ ಈ ಡೇಟಾಗಳು ಒಂದರ ಕೆಳಗಡೆ ಒಂದು ನೀಟಾಗಿ ಅಲೈನ್ಮೆಂಟ್ ಆಗಿದ್ದಾವೆ. ಓಕೆ, ಇಲ್ಲಿ ಯಾವ್ಯಾವ ರೀತಿ ಟ್ಯಾಬ್ಸ್ ಇದ್ದಾವೆ. ಓಕೆ, ಈ ಒಂದು ಅಡೋಬ್ ಪೇಜ್ ಮೇಕರಲ್ಲಿ ನಮಗೆ ಒಟ್ಟು 4 ಪ್ರಕಾರದ ಟ್ಯಾಬ್ಸ್ಗಳು ಸಿಗ್ತವೆ. ಓಕೆ, ಆ 4 ಪ್ರಕಾರದ ಟ್ಯಾಬ್ಸ್ಗಳು ಯಾವ್ಯಾವು ಅಂದರೆ, ಒಂದನೇದ್ದು ಲೆಫ್ಟ್ ಟ್ಯಾಬ್. ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಲೆಫ್ಟ್ ಟ್ಯಾಬ್ ಅದು ಹೇಗಿರುತ್ತೆ, ಈ ರೀತಿ ಆಗಿರುತ್ತೆ. ಓಕೆ, ಇದು ಲೆಫ್ಟ್ ಟ್ಯಾಬು. ಈ ಲೆಫ್ಟ್ ಟ್ಯಾಬನ್ನು ನಾವು ಸೆಟ್ ಮಾಡಿ ಅದ್ರ ಕೆಳಗಡೆ ಕರ್ಸರ್ ಇಟ್ಟು ನಾವು ಯಾವುದೇ ಡೇಟಾನ ಎಂಟ್ರಿ ಮಾಡಿದ್ರೆ ಆ ಡೇಟಾ ಏನಾಗಿರುತ್ತೆ ರೀ, ಅದು ಲೆಫ್ಟ್ ಅಲೈನ್ ಆಗಿರುತ್ತೆ ಹೀಗೆ. ಆನಂತರ ಇನ್ನೊಂದು ರೀತಿ ಟ್ಯಾಬ್ ಬರುತ್ತೆ, ಅದು ಸೆಂಟರ್ ಟ್ಯಾಬ್. ಓಕೆ, ಅದೇನಾಗಿರುತ್ತೆ ರೀ, ಸೆಂಟರ್ ಟ್ಯಾಬ್ ಆಗಿರುತ್ತೆ. ಆ ಸೆಂಟರ್ ಟ್ಯಾಬನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇದು ಸೆಂಟರ್ ಟ್ಯಾಬ್. ಈ ಸೆಂಟರ್ ಟ್ಯಾಬ್ ಸೆಟ್ ಮಾಡಿ ಅದ್ರ ಕೆಳಗಡೆ ನಾವು ಕರ್ಸರ್ ಇಟ್ಟು ಏನಾದರೂ ಟೈಪ್ ಮಾಡಿದರೆ ಆ ಒಂದು ಟೈಪ್ ಮಾಡಿರುವಂಥ ಡೇಟಾ ಎಲ್ಲ ಏನಾಗಿರುತ್ತೆ, ಅದು ಸೆಂಟರ್ ಅಲೈನ್ ಆಗಿರುತ್ತೆ ಈ ರೀತಿ. ಹಾಗೆ ಮತ್ತೊಂದು ಟ್ಯಾಬ್ ಇದೆ, ಅದು ರೈಟ್ ಟ್ಯಾಬ್. ಈ ರೈಟ್ ಟ್ಯಾಬನ್ನು ಸೆಟ್ ಮಾಡಿ ಅದ್ರ ಕೆಳಗಡೆ ಕರ್ಸರ್ ಇಟ್ಟು ನಾವು ಏನೆಲ್ಲ ಡೇಟಾ ಎಂಟ್ರಿ ಮಾಡ್ತೀವೋ ಅವೆಲ್ಲ ಡೇಟಾ ಏನಾಗಿರ್ತಾವೆ ರೀ, ರೈಟ್ ಅಲೈನ್ ಆಗಿರ್ತವೆ ಈ ರೀತಿ. ಓಕೆ, ಹಾಗೆ ಕೊನೆಗೆ ಇನ್ನೊಂದು ಟ್ಯಾಬ್ಸ್ ಬರುತ್ತೆ, ಇದು ಡೆಸಿಮಲ್ ಟ್ಯಾಬು. ಓಕೆ, ಈ ಡೆಸಿಮಲ್ ಟ್ಯಾಬನ್ನು ಸೆಟ್ ಮಾಡಿ ಅದರ ಕೆಳಗಡೆ ಕರ್ಸರ್ ಇಟ್ಟು ನಾವು ಏನೆಲ್ಲ ಅಂಕಿಗಳನ್ನು ಟೈಪ್ ಮಾಡ್ತೀವೋ ಆ ಅಂಕಿಗಳಲ್ಲಿರುವಂಥ ಡೆಸಿಮಲ್ ಟ್ಯಾಬು ಒಂದರ ಕೆಳಗಡೆ ಒಂದು ಅಲೈನ್ಮೆಂಟ್ ಆಗಿರ್ತವೆ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಇಲ್ಲಿ ನಾನು ಅಂಕಿಗಳನ್ನು ಎಂಟ್ರಿ ಮಾಡಿದ್ದೇನೆ, 1.10 ಅಂತ ಎಂಟ್ರಿ ಮಾಡಿದ್ದೇನೆ. ಆ ಒಂದು ಪಾಯಿಂಟ್ ಕೆಳಗಡೆ ಉಳಿದಂಥ ಎಲ್ಲ ನಂಬರ್ಗಳ ಒಂದು ಡೆಸಿಮಲ್ ಪಾಯಿಂಟು ಅಲೈನ್ಮೆಂಟ್ ಆಗಿದ್ದಾವೆ. ಓಕೆ, ಸೊ ಈ ರೀತಿ ನಾವು ಡೆಸಿಮಲ್ ಪಾಯಿಂಟನ್ನು ಒಂದರ ಕೆಳಗಡೆ ಒಂದು ಅಲೈನ್ಮೆಂಟ್ ಮಾಡಲಿಕ್ಕೆ ಈ ಡೆಸಿಮಲ್ ಟ್ಯಾಬನ್ನು ಬಳಸ್ತೇವೆ. ಓಕೆ, ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಬೇಕಾದಂಥ ಅಂಶ ಏನು ಅಂದರೆ, ಈ 3ನೇ ಕಾಲಮು ಮತ್ತು 4ನೇ ಕಾಲಮ್ ಮಧ್ಯದಲ್ಲಿ ಇಲ್ಲಿ ಲೈನ್ ಬಂದಿದೆ, ಡಾಟೆಡ್ ಲೈನ್ ಬಂದಿದೆ. ಇದನ್ನು ನಾವು ಲೀಡರ್ ಅಂತ ಹೇಳ್ತೀವಿ. ಇಲ್ಲಿರುವಂಥ ಲೈನನ್ನು ಲೀಡರ್ ಅಂತ ಕರಿತೀವಿ. ಈ ರೀತಿ ನಮಗೆ ಯಾವ ಪೊಸಿಷನಲ್ಲಿ ಲೀಡರ್ ಬೇಕೋ, ಯಾವ ಪೊಸಿಷನಲ್ಲಿ ನಾವು ಲೈನ್ಸನ್ನು ಒಂದು ಕಾಲಮಿಂದ ಮತ್ತೊಂದು ಕಾಲಮ್ಗೆ ಲಿಂಕ್ ಮಾಡಬೇಕಾಗಿರುತ್ತೋ ಆ ರೀತಿ ಲಿಂಕ್ ಮಾಡುವಂಥ ಒಂದು ಲೈನನ್ನು ಲೀಡರ್ ಅಂತ ಕರಿತೀವಿ. ಈ ರೀತಿ ಲೀಡರನ್ನು ಕೂಡ ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ಬಳಸ್ಕೋಬಹುದು. ಓಕೆ, ಸೊ ಈ ರೀತಿ ನಾವು ಡೇಟಾನ ಎಂಟ್ರಿ ಮಾಡೋದು ಹೇಗೆ, ಟ್ಯಾಬ್ಸ್ಗಳನ್ನು ಬಳಸ್ಕೊಂಡು ಈ ರೀತಿ ಡೇಟಾನ ಎಂಟ್ರಿ ಮಾಡೋದು ಹೇಗೆ. ಇಲ್ಲಿ ನಾನು ನಿಮಗೆ ವಿಜುವಲೈಸೇಷನ್ ಆಗಲಿ ಅಂತ ಬರೀ ಒಂದು ಸಂಖ್ಯೆಯನ್ನು ನಾನು ಇಲ್ಲಿ ಟೈಪ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ. ಓಕೆ, ನೀವು ಬೇಕಿದ್ರೆ ಯಾವುದೇ ಟೆಕ್ಸ್ಟನ್ನು ಎಂಟ್ರಿ ಮಾಡ್ಬೋದು, ನಿಮ್ಗೆ ಬೇಕಾದಂಥ ಡೇಟಾನ ನೀವು ಎಂಟ್ರಿ ಮಾಡಿ ಈ ಟ್ಯಾಬ್ಸ್ ಕೆಳಗಡೆ ನೀವು ಅದನ್ನು ಬಳಸ್ಬೋದು. ಓಕೆ, ಸೊ ಇಲ್ಲಿ ನಾನು ಇನ್ನೊಂದು ಪೇಜನ್ನು ಓಪನ್ ಮಾಡ್ತೇನೆ. ಈ ಅಡೋಬ್ ಪೇಜ್ ಮೇಕರಲ್ಲಿ ಸೆಕೆಂಡ್ ಪೇಜ್ ಓಪನ್ ಮಾಡ್ತಾ ಇದ್ದೇನೆ. ಓಕೆ, ಸೆಕೆಂಡ್ ಪೇಜ್ ಕ್ಲಿಕ್ ಮಾಡಿದ್ದೇನೆ. ಇದು ಕೂಡ ಆ್ಯಕ್ಚುಯಲ್ ಸೈಜಲ್ಲಿ ಬಂದಿದೆ. ಇದರಲ್ಲಿ ನಾವು ಟ್ಯಾಬ್ಸ್ ಆಪ್ಷನ್ನ ಬಳಸ್ಕೊಂಡು ಡೇಟಾನ ಟೈಪ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ಟ್ಯಾಬ್ಸ್ ಆಪ್ಷನ್ ಎಲ್ಲಿ ಬರುತ್ತೆ ಅಂದರೆ, ಇಲ್ಲಿ ಟೈಪ್ ಮೆನು ಇದೆ. ಟೈಪ್ ಮೆನು ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇಂಡೆಂಟ್ಸ್ ಆ್ಯಂಡ್ ಟ್ಯಾಬ್ಸ್ ಅಂತ ಕ್ಲಿಕ್ ಮಾಡಬೇಕು. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಇಂಡೆಂಟ್ಸ್ ಆ್ಯಂಡ್ ಟ್ಯಾಬ್ಸ್ ರಿಬ್ಬನ್ ಓಪನ್ ಆಗುತ್ತೆ. ಈ ಒಂದು ಪಟ್ಟಿಯನ್ನು ನಾವು ರಿಬ್ಬನ್ ಅಂತ ಕರಿತೀವಿ. ಇದರಲ್ಲಿ ನಮಗೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಟ್ಯಾಬ್ಸ್ ಇದ್ದಾವೆ. ಓಕೆ, ಈ ಟ್ಯಾಬ್ಸನ್ನು ಬಳಸ್ಕೊಂಡು ಡೇಟಾ ಎಂಟ್ರಿ ಮಾಡೋದು ಹೇಗೆ ಅಂತ ಈಗ ನೋಡ್ಕೊಳ್ಳೋಣ.
ಸ್ನೇಹಿತರೆ, ಇಂಡೆಂಟ್ಸ್ ಆ್ಯಂಡ್ ಟ್ಯಾಬ್ಸ್ ರಿಬ್ಬನ್ಗೆ ಒಂದು ರೂಲರ್ ಅಟ್ಯಾಚ್ ಆಗಿರುತ್ತೆ. ಈ ರೂಲರು ಮೂವೇಬಲ್ ಆಗಿರುತ್ತೆ. ಓಕೆ, ಇಲ್ಲಿ ನಮಗೆ ಲೆಫ್ಟ್ ಸೈಡಲ್ಲಿ ಇಲ್ಲೊಂದು ಆರೋ ಮಾರ್ಕ್ ಕಾಣಿಸ್ತಾ ಇದೆ. ಈ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿರುವಂಥ ರೂಲರು ರೈಟ್ ಡೈರೆಕ್ಷನಲ್ಲಿ ಮೂವ್ಮೆಂಟ್ ಆಗುತ್ತೆ. ಹಾಗೆ ಈ ರೈಟ್ ಸೈಡಲ್ಲಿ ಕೂಡ ಒಂದು ಆರೋ ಮಾರ್ಕ್ ಇದೆ. ಈ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿರುವಂಥ ರೂಲರು ಲೆಫ್ಟ್ ಡೈರೆಕ್ಷನಲ್ಲಿ ಮೂವ್ಮೆಂಟ್ ಆಗುತ್ತೆ. ಓಕೆ, ನಾವು ಈ ಇಂಡೆಂಟ್ಸ್ ಮತ್ತು ಟ್ಯಾಬ್ಸ್ ರಿಬ್ಬನ್ನಲ್ಲಿರುವಂಥ ರೂಲರನ್ನು ನಾವು ಏನು ಮಾಡಬೇಕು, ಇಲ್ಲಿ ನಾವು ಬಳಸ್ತಿರುವಂಥ ಪೇಜಲ್ಲಿ ಏನು ಮಾರ್ಜಿನ್ಸ್ ಇದ್ದಾವೆ ಆ ಮಾರ್ಜಿನ್ಸ್ಗೆ 0 ಕೋಇನ್ಸೈಡ್ ಆಗಿ ಇಟ್ಕೋಬೇಕಾಗತ್ತೆ. ಓಕೆ, ಇಲ್ಲಿ ನಾನು ರೂಲರ್ ಮೂವ್ಮೆಂಟ್ ಮಾಡ್ತಾ ಇದ್ದೇನೆ. ಓಕೆ, ಮೂವ್ಮೆಂಟ್ ಮಾಡ್ತಾ ಇದ್ದೇನೆ. ಇಲ್ಲಿ ನಮ್ಮಲ್ಲಿ ಈ ಪೇಜಲ್ಲಿರುವಂಥ ಒಂದು ಲೆಫ್ಟ್ ಮಾರ್ಜಿನ್ನು, ಓಕೆ, ಲೆಫ್ಟ್ ಮಾರ್ಜಿನ್ ಅಂದರೆ ಇಲ್ಲಿ ನಿಮಗೆ ನೀಲಿ ಕಲರು ಲೈನ್ ಕಾಣಿಸ್ತಾ ಇದ್ದಾವೆ. ಇವುಗಳನ್ನು ನಾವು ಗೈಡ್ಸ್ ಅಂತ ಹೇಳ್ತೀವಿ, ಅಥವಾ ಇನ್ ಜನರಲ್ ಆಗಿ ಮಾರ್ಜಿನ್ ಲೈನ್ಸ್ ಅಂತ ಹೇಳ್ಬೋದು. ಈ ಕಡೆ ಇರೋದು ಲೆಫ್ಟ್ ಮಾರ್ಜಿನ್ ಲೈನು, ಈ ಕಡೆ ಇರೋದು ರೈಟ್ ಮಾರ್ಜಿನ್ ಲೈನು. ಓಕೆ, ಈ ಮಾರ್ಜಿನ್ ಲೈನ್ಗೆ ನಾವು 0 ಕೋಇನ್ಸೈಡ್ ಆಗಿರುವಂತೆ ಇದನ್ನು ಸೆಟ್ ಮಾಡ್ಕೋಬೇಕು. ಓಕೆ, ಇಲ್ಲಿ ನಾವು 0ಗೆ ಸೆಟ್ ಮಾಡಿದರೆ ನಮ್ಮ ರೈಟ್ ಸೈಡ್ ಮಾರ್ಜಿನ್ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಇಲ್ಲೊಂದು ಒಂದು ಇಂಡೆಂಟು ಬಂದಿರುತ್ತೆ. ಓಕೆ, ಇಲ್ಲಿ ನೋಡಿ ನಮಗೆ ಈ ಒಂದು ರೂಲರ್ ಮೇಲ್ಗಡೆ ಈ ಲೆಫ್ಟ್ ಸೈಡಲ್ಲಿ ನಮಗೆ 2 ಟ್ರಯಾಂಗಲ್ ಕಾಣಿಸ್ತಾ ಇದ್ದಾವೆ. ಓಕೆ, 2 ಟ್ರಯಾಂಗಲ್ಲಿ ಮೇಲೆ ಇರೋದು ಫಸ್ಟ್ ಲೈನ್ ಇಂಡೆಂಟು, ಕೆಳಗಡೆ ಇರೋದು ಲೆಫ್ಟ್ ಇಂಡೆಂಟು. ಓಕೆ, ಹಾಗೆ ಇಲ್ಲಿ ರೈಟ್ ಸೈಡಲ್ಲಿ ಕೂಡ ಒಂದು ಟ್ರಯಾಂಗಲ್ ಕಾಣಿಸ್ತಾ ಇದೆ. ಇಲ್ಲಿ ನಮಗೆ ಇಲ್ಲೊಂದು ಟ್ರಯಾಂಗಲ್ ಕಾಣಿಸ್ತಾ ಇದೆ, ಇದು ರೈಟ್ ಇಂಡೆಂಟು. ಓಕೆ, ಸೊ ಇಲ್ಲಿ ಲೆಫ್ಟ್ ಇಂಡೆಂಟು ರೈಟ್ ಇಂಡೆಂಟು ನಾವಿಲ್ಲಿ ಏನು ಪೇಜ್ ಸೆಟಪ್ ಮಾಡಿರ್ತೀವೋ ಆ ಪೊಸಿಷನ್ಗೆ ಆಲ್ರೆಡಿ ಇರುತ್ತೆ. ಆದರೆ ಈ ರೂಲರ್ ಮೂವ್ಮೆಂಟ್ ಆಗೋದ್ರಿಂದ ಅದು ಬೇರೆ ಬೇರೆ ಪೊಸಿಷನಲ್ಲಿ ಅಲೈನ್ ಆಗಿರ್ತವೆ. ಓಕೆ, ಈಗ ನಾವು ಇಲ್ಲಿರುವಂಥ ಟ್ಯಾಬ್ಸನ್ನು ಬಳಸೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲನೇದಾಗಿ 0.5 ಇಂಚಸ್ಗೆ ನಾನು ಲೆಫ್ಟ್ ಟ್ಯಾಬನ್ನು ಪೊಸಿಷನ್ ಮಾಡಬೇಕು. ಅದಕ್ಕಾಗಿ ಏನು ಮಾಡೋದು, ಇಲ್ಲಿ ಲೆಫ್ಟ್ ಟ್ಯಾಬನ್ನು ಸೆಲೆಕ್ಟ್ ಮಾಡಿದ್ದೇನೆ. ಸೆಲೆಕ್ಟ್ ಮಾಡಿ ಇಲ್ಲಿ ಪೊಸಿಷನಲ್ಲಿ ನಾವೇನು ಮಾಡೋಣ, ಈ ಪೊಸಿಷನಲ್ಲಿ 0.5 ಅಂತ ಬರ್ಕೊಳ್ಳೋಣ. 0.5 ಅಂತ ಬರೆದಿದ್ದೀನಿ. ಪೊಸಿಷನಲ್ಲಿ ಹೋಗೋಣ, ಆ್ಯಡ್ ಟ್ಯಾಬ್ ಅಂತ ಕೊಡೋಣ. ಆ್ಯಡ್ ಟ್ಯಾಬ್ ಅಂತ ಕೊಟ್ಟರೆ ನೋಡಿ ಈ ಲೆಫ್ಟ್ ಟ್ಯಾಬು 0.5ಗೆ ಇಲ್ಲಿ ಬಂದು ಪ್ಲೇಸ್ ಆಗಿದೆ. ಓಕೆ, ಇಲ್ಲಿ ಮತ್ತೆ ಈ ಟ್ಯಾಬ್ ರಿಬ್ಬನ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿ ನೆಕ್ಸ್ಟು ನಮ್ಗೆ ಯಾವ್ದು ಬೇಕು, ಸೆಂಟರ್ ಟ್ಯಾಬ್ ಬೇಕು. ಸೆಂಟರ್ ಟ್ಯಾಬನ್ನು ನಾವು ಈಗ ಪೊಸಿಷನ್ ಮಾಡೋಣ. ಸೆಂಟರ್ ಟ್ಯಾಬ್ ಎಷ್ಟಕ್ಕೆ ಬೇಕು ರೀ, ನನಗೆ 2 ಇಂಚಸ್ಗೆ ಬೇಕು. ಈ ಪೊಸಿಷನ್ ಒಂದು ಪ್ಲೇಸ್ ಹೋಲ್ಡರ್ ಏನಿದೆ ಇಲ್ಲಿ ನಾನು 2 ಅಂತ ಬರಿತೀನಿ. 2 ಅಂತ ಬರೋದು ಪೊಸಿಷನಲ್ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಟ್ಯಾಬ್ ಅಂತ ಕ್ಲಿಕ್ ಮಾಡೋಣ. ನೋಡಿ ಈಗ ಈ ಸೆಂಟರ್ ಟ್ಯಾಬು 2 ಇಂಚಸ್ಗೆ ಬಂದು ಪ್ಲೇಸ್ ಆಗಿದೆ. ಓಕೆ, ಮತ್ತೊಮ್ಮೆ ಈ ಟ್ಯಾಬ್ ರಿಬ್ಬನ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ನೆಕ್ಸ್ಟ್ ಟ್ಯಾಬನ್ನು ನಾವು ಸೆಟ್ ಮಾಡೋಣ. ನೆಕ್ಸ್ಟ್ ಟ್ಯಾಬ್ ಯಾವುದನ್ನು ಸೆಟ್ ಮಾಡೋಣ, ರೈಟ್ ಟ್ಯಾಬ್. ಓಕೆ, ಈ ರೈಟ್ ಟ್ಯಾಬನ್ನು ಸೆಲೆಕ್ಟ್ ಮಾಡ್ತೀನಿ. ಈ ರೈಟ್ ಟ್ಯಾಬ್ ಎಷ್ಟಕ್ಕೆ ಬೇಕು ನನಗೆ, 3.5 ಇಂಚಸ್ಗೆ ಬೇಕು. ಓಕೆ, ಈ ಪೊಸಿಷನ್ ಪ್ಲೇಸ್ ಹೋಲ್ಡರಲ್ಲಿ ನಾವೇನು ಮಾಡೋಣ, 3.5 ಅಂತ ಟೈಪ್ ಮಾಡೋಣ. ಟೈಪ್ ಮಾಡಿ ಈ ಪೊಸಿಷನ್ನಲ್ಲಿ ಹೋಗಿ ಪೊಸಿಷನ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಗೆ ಬೇರೆ ಬೇರೆ ಆಪ್ಷನ್ಸ್ ಬರ್ತವೆ. ಆ್ಯಡ್ ಟ್ಯಾಬ್, ಡಿಲೀಟ್ ಟ್ಯಾಬ್, ಮೂವ್ ಟ್ಯಾಬ್, ಹೀಗೆ ನಾವೇನು ಮಾಡೋಣ, ಒಂದು ಟ್ಯಾಬನ್ನು ಆ್ಯಡ್ ಮಾಡೋಣ. ಆ್ಯಡ್ ಟ್ಯಾಬ್ ಅಂತ ಕೊಡೋಣ ಇಲ್ಲಿಗೆ 3.5 ಇಂಚಸ್ಗೆ. ಈಗ ನೋಡಿ ಇಲ್ಲಿ ರೈಟ್ ಟ್ಯಾಬು 3.5 ಇಂಚಸ್ಗೆ ಬಂದು ಪ್ಲೇಸ್ ಆಗಿದೆ. ಓಕೆ, ಮತ್ತೊಮ್ಮೆ ಈ ರಿಬ್ಬನ್ ಮೇಲೆ ಕ್ಲಿಕ್ ಮಾಡೋಣ. ನೆಕ್ಸ್ಟು ಡೆಸಿಮಲ್ ಟ್ಯಾಬನ್ನು ನಾವೀಗ ಪೊಸಿಷನ್ ಮಾಡೋಣ. ಡೆಸಿಮಲ್ ಟ್ಯಾಬ್ ಎಷ್ಟಕ್ಕೆ ಬೇಕು ನಮಗೆ, 5.5 ಇಂಚಸ್ಗೆ ಬೇಕು. ಓಕೆ, ಸೊ ಇಲ್ಲಿ ಡೆಸಿಮಲ್ ಟ್ಯಾಬ್ ಸೆಲೆಕ್ಟ್ ಮಾಡ್ತೀನಿ. ಈ ಪೊಸಿಷನ್ ಪ್ಲೇಸ್ ಹೋಲ್ಡರಲ್ಲಿ 5.5 ಅಂತ ಟೈಪ್ ಮಾಡೋಣ. ಟೈಪ್ ಮಾಡಿ ಇದ್ರ ಜೊತೆಗೆ ನನಗೇನಾಗಬೇಕು, ಈ 5.5 ಡೆಸಿಮಲ್ ಟ್ಯಾಬ್ ಜೊತೆಗೆ ಒಂದು ಲೀಡರ್ ಬೇಕು. ಲೀಡರ್, ಇಲ್ಲಿ ಲೀಡರ್ ಅನ್ನೋ ಅಂತ ಪ್ಲೇಸ್ ಹೋಲ್ಡರ್ಲಿ ನನ್ ಅಂತ ಇದೆ. ಓಕೆ, ಲೀಡರ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ನಮಗೆ ಬೇರೆ ಬೇರೆ ರೀತಿಯಾದಂಥ ಲೀಡರ್ ಸಿಗ್ತವೆ. ನನ್ ಅಂದರೆ ಏನೂ ಇಲ್ಲ ಅಂತ. ಇಲ್ಲಿ ಡಾಟ್ ಲೈನ್ಸ್ ಇದ್ದಾವೆ, ಇಲ್ಲಿ ಏನೋ ಡಾಟೆಡ್ ಮೈನಸ್ ಇದ್ದಾವೆ, ಒಂದು ಕಂಟಿನ್ಯೂಸ್ ಲೈನ್ ಇದೆ. ಓಕೆ, ಹೀಗೆ ನಮಗೆ ಇಲ್ಲಿ ಬೇರೆ ಬೇರೆ ಲೈನ್ಸನ್ನು ಕೊಟ್ಟಿದ್ದಾರೆ. ನಮ್ಗೆ ಈಗ ಯಾವ್ದು ಬೇಕು, ಡಾಟೆಡ್ ಲೈನು ಲೀಡರ್ ಆಗಿ ಬರಬೇಕು. ಓಕೆ, ಇಲ್ಲಿ ಡಾಟ್ಸನ್ನು ನಾವು ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟು ಡೆಸಿಮಲ್ ಪಾಯಿಂಟು, ಡೆಸಿಮಲ್ ಟ್ಯಾಬು ಎಷ್ಟಕ್ಕೆ ಬೇಕು ಅಂತ ಒಂದು ಮೆಜರ್ಮೆಂಟನ್ನು ಇಲ್ಲಿ ಪೊಸಿಷನಲ್ಲಿ ಬರೆದಿದ್ದೇನೆ. ಈಗ ಈ ಪೊಸಿಷನ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಆ್ಯಡ್ ಟ್ಯಾಬ್ ಅಂತ ಮತ್ತೊಮ್ಮೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ 5.5 ಇಂಚಸ್ಗೆ ಡೆಸಿಮಲ್ ಟ್ಯಾಬ್ ಬಂದು ಪ್ಲೇಸ್ ಆಗಿದೆ.
ಓಕೆ, ಈಗ ಅಪ್ಲೈ ಅಂತ ಕ್ಲಿಕ್ ಮಾಡೋಣ. ಓಕೆ, ಈ ಟ್ಯಾಬ್ ರಿಬ್ಬನಲ್ಲಿ ಈ ಟ್ಯಾಬ್ ರಿಬ್ಬನಲ್ಲಿ ಇಲ್ಲಿ ಅಪ್ಲೈ ಅಂತ ಇದೆ. ಅಪ್ಲೈ ಅಂತ ಕ್ಲಿಕ್ ಮಾಡಿ ಓಕೆ ಅಂತ ಕೊಡೋಣ. ಓಕೆ, ಈಗ ಆ ಟ್ಯಾಬ್ ರಿಬ್ಬನ್ನು ಹೊರಟೋಗಿದೆ. ಈಗ ಏನು ಮಾಡ್ಬೇಕು, ನಾವು ನಮ್ಮ ಈ ಒಂದು ಟೆಕ್ಸ್ಟ್ ಟೂಲನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಲೆಫ್ಟ್ ಮಾರ್ಜಿನ್ಗೆ ನಾವು ಕರ್ಸರನ್ನ ಪ್ಲೇಸ್ ಮಾಡಬೇಕು. ಓಕೆ, ಈ ಲೆಫ್ಟ್ ಏನು ಗೈಡ್ ಇದೆ, ಲೆಫ್ಟ್ ಸೈಡಲ್ಲಿ ಗೈಡು, ಈ ಗೈಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕರ್ಸರ್ ಬಂದಿದೆ. ಮೊದಲನೇದಾಗಿ ನಾವು ಫಸ್ಟ್ ಟ್ಯಾಬನ್ನು ಎಷ್ಟಕ್ಕೆ ಸೆಟ್ ಮಾಡಿದ್ದೇವೆ ರೀ? 0.5ಗೆ. ಓಕೆ, ಈಗ ಇವೇನು ಬ್ಲೂ ಕಲರ್ ಗೈಡ್ ಇದೆ ಅದು 0 ಪೊಸಿಷನ್ಗೆ ಇರುತ್ತೆ. ನಾವು ಟ್ಯಾಬ್ ಅಂತ ಹೊಡೆಯೋಣ. ಟ್ಯಾಬ್ ಅಂತ ಹೊಡೆದ್ರೆ 0.5 ಇಂಚಸ್ಸು ಜಂಪ್ ಆಗಿರುತ್ತೆ. ಇಲ್ಲಿ ನಾವು ಬರೆಯೋಣ, ಏನು ಬರೆಯೋಣ? 1 ಅಂತ ಬರೆಯೋಣ. ಓಕೆ, ನಿಮ್ಗೆ ಅಂಡ್ ಈಸಿಯಾಗಿ ವಿಜುವಲೈಸೇಷನ್ ಆಗಲಿ ಅಂತ ಬರೀ ನಾನು 1 ನಂಬರನ್ನು ಮಾತ್ರ ಬಳಸ್ತಾ ಇದ್ದೇನೆ. ನೀವು ಬೇಕಿದ್ರೆ ಟೆಕ್ಸ್ಟು ನಿಮ್ಗೆ ಬೇಕಾದಂಥ ಡೇಟಾನ ನೀವು ಬಳಸ್ಬೋದು. ಓಕೆ, ನೆಕ್ಸ್ಟ್ ಮತ್ತೊಮ್ಮೆ ಟ್ಯಾಬನ್ನು ಪ್ರೆಸ್ ಮಾಡ್ತೀನಿ. ಈ ಕೀಬೋರ್ಡಲ್ಲಿರುವಂಥ ಟ್ಯಾಬ್ ಬಟನ್, ಓಕೆ, ಕ್ಯಾಪ್ಸ್ ಲಾಕ್ ಮೇಲ್ಗಡೆ ಇರುತ್ತಲ್ಲ ಆ ಟ್ಯಾಬ್ ಬಟನ್ನ ನೀವು ಪ್ರೆಸ್ ಮಾಡಿ. ಈಗ ನೆಕ್ಸ್ಟ್ ಟ್ಯಾಬ್ ಪೊಸಿಷನ್ಗೆ ಬಂದಿದೆ. ನೆಕ್ಸ್ಟ್ ಟ್ಯಾಬ್ ಪೊಸಿಷನ್ ಎಷ್ಟಕ್ಕೆ ಇಟ್ಟಿದ್ದೀವಿ ನಾವು? 2 ಇಂಚಸ್ಗೆ ಇಟ್ಕೊಂಡಿದ್ದೀವಿ. 2 ಇಂಚಸ್ಗೆ ಜಂಪ್ ಆಗಿದೆ. ಇಲ್ಲಿ ಮತ್ತೆ ನಾನು 1 ಅಂತ ಬರಿತೀನಿ. ಮತ್ತೊಮ್ಮೆ ಟ್ಯಾಬನ್ನು ಪ್ರೆಸ್ ಮಾಡ್ತೇನೆ. ಈಗ ಥರ್ಡ್ ಪೊಸಿಷನ್ಗೆ ಬಂದಿದೆ. ಥರ್ಡಲ್ಲಿ ನಾವು ಏನು ಇಟ್ಟಿದ್ದೀವಿ? ರೈಟ್ ಟ್ಯಾಬ್ ಇಟ್ಟಿದ್ದೀವಿ. ಇಲ್ಲಿ ಕೂಡ 1 ಅಂತ ಬರೆಯೋಣ. ಓಕೆ, ಮತ್ತೊಮ್ಮೆ ಟ್ಯಾಬ್ ಪ್ರೆಸ್ ಮಾಡ್ತಾ ಇದ್ದೇನೆ. ಈಗ ಡೆಸಿಮಲ್ ಟ್ಯಾಬಿಗೆ ಬಂದಿದೆ. ಇಲ್ಲಿ 1.10 ಅಂತ ಟೈಪ್ ಮಾಡೋಣ. ನೋಡಿ, 1.10 ಅಂತ ಟೈಪ್ ಮಾಡಿದರೆ ಅದ್ರ ಜೊತೆಗೆ ಲೀಡರ್ನ ಸೆಟ್ ಮಾಡಿದ್ದೆ, ಆ ಲೀಡರ್ ಕೂಡ ಬಂದಿದೆ. ಓಕೆ, ಮತ್ತೊಮ್ಮೆ ಎಂಟ್ರಿ ಮಾಡ್ತೀನಿ. 0 ಮಾರ್ಜಿನ್ಸ್ಗೆ ಬಂದಿದೆ ನಮ್ಮ ಕರ್ಸರು. ಮತ್ತೊಮ್ಮೆ ಟ್ಯಾಬ್ ಎಂಟ್ರಿ ಮಾಡೋಣ. ಟ್ಯಾಬ್ ಪ್ರೆಸ್ ಮಾಡ್ತಾ ಇದ್ದೀನಿ. ಇಲ್ಲಿ 1 ಅಂತ ಟೈಪ್ ಮಾಡ್ತೀನಿ. ಓಕೆ, ನೋಡಿ ಲೆಫ್ಟ್ ಅಲೈನ್ ಆಗಿದ್ದಾವೆ. ಮತ್ತೊಮ್ಮೆ ಇಲ್ಲಿ 1 ಅಂತ ಬರಿತಾ ಇದ್ದೀನಿ. ಇದು ಸೆಂಟರ್ ಲೈನ್ ಆಗಿದೆ. ಮತ್ತೊಮ್ಮೆ ಇಲ್ಲಿ 1 ಅಂತ ಬರಿತೀನಿ. ಇದು ರೈಟ್ ಅಲೈನ್ ಆಯಿತು. ನೆಕ್ಸ್ಟು ಇಲ್ಲಿ 1.20 ಅಂತ ಮಾಡೋಣ. ನೋಡಿ, ಇಲ್ಲಿ ಡೆಸಿಮಲ್ ಪಾಯಿಂಟು ಒಂದ್ರ ಕೆಳಗಡೆ ಒಂದು ಅಲೈನ್ ಆಗಿದ್ದಾವೆ. ಹೀಗೆ ಮತ್ತೊಮ್ಮೆ ಟ್ಯಾಬ್ ಎಂಟ್ರಿ ಮಾಡ್ತೀನಿ. ಇಲ್ಲಿ 111 ಅಂತ ಬರೆಯೋಣ. 111 ಅಂತ ಬರೆದಿದ್ದೀನಿ. ಇದು ಸೆಂಟ್ರಲ್ ಲೈನ್ ಆಗಿದೆ. ಇದು ರೈಟ್ ಲೈನ್ ಆಗ್ತಾ ಇದೆ. ಹಾಗೆ ಇಲ್ಲಿ ಬಂದು 111.30 ಅಂತ ಕೊಡೋಣ. ಸಾರಿ, 30. ನೋಡಿ, ಇಲ್ಲಿ ಡೆಸಿಮಲ್ ಪಾಯಿಂಟ್ಸು ಒಂದ್ರ ಕೆಳಗಡೆ ಒಂದು ಅಲೈನ್ ಆಗ್ತಾ ಇದ್ದಾವೆ. ಹೀಗೆ ಇನ್ನೊಮ್ಮೆ ನಾನು ಎಂಟ್ರಿ ಮಾಡ್ತಾ ಇದ್ದೀನಿ. ಇಲ್ಲಿ 4 1s ಬರೆದಿದ್ದೀನಿ. 4 1s ರೈಟ್ ಸೆಂಟ್ರಲ್ ಲೈನ್ ಆಯಿತು. ಮತ್ತೆ 4 1s ಬರಿತಾ ಇದ್ದೀನಿ. ಇದು ರೈಟ್ ಅಲೈನ್ ಆಗ್ತಾ ಇದೆ. ಮತ್ತೆ ಇಲ್ಲಿ 4 1s.4.40 ಅಂತ ಬರಿತಾ ಇದ್ದೀನಿ ಇಲ್ಲಿ. ಹೀಗೆ ನಿಮಗೆ ಬೇಕಾದಷ್ಟು ಡೇಟಾನ ಒಂದ್ರ ಕೆಳಗಡೆ ಒಂದು ಬರಿತಾ ಹೋಗ್ಬೋದು. ಈಗ ನಿಮಗೆ ಈಸಿಯಾಗಿ ವಿಜುವಲೈಸೇಷನ್ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಲೆಫ್ಟ್ ಟ್ಯಾಬ್ ಕೆಳಗಡೆ ಬರೆದಿರುವಂಥ ಡೇಟಾ, ಇದು ಸೆಂಟರ್ ಟ್ಯಾಬ್ ಕೆಳಗಡೆ ಬರೆದಿರುವಂಥ ಡೇಟಾ, ಇದು ರೈಟ್ ಟ್ಯಾಬ್ ಕೆಳಗಡೆ ಬರೆದಿರುವಂಥ ಡೇಟಾ. ಇಲ್ಲಿ ಈ ರೈಟ್ ಟ್ಯಾಬು ಮತ್ತು ಡೆಸಿಮಲ್ ಟ್ಯಾಬು ಈ ಕಡೆ ಕೊನೆಗಿರೋದು ಇದು ಡೆಸಿಮಲ್ ಟ್ಯಾಬು. ಅವೆರಡರ ಮಧ್ಯದಲ್ಲಿ ಲೀಡರ್ ಹಾಕೊಂಡಿದ್ದೀವಿ. ಲೀಡರ್ ಕೂಡ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಓಕೆ, ಈ ರೀತಿಯಾಗಿ ನಿಮಗೆ ಬೇಕಾದಂಥ ಟ್ಯಾಬ್ಸನ್ನು ಬೇಕಾದಂಥ ಸಂದರ್ಭದಲ್ಲಿ ಬಳಸ್ಕೋಬಹುದು. ಇದಾಗಿತ್ತು ಸ್ನೇಹಿತರೆ ಅಡೋಬ್ ಪೇಜ್ ಮೇಕರಲ್ಲಿರುವಂಥ ಟ್ಯಾಬ್ಸ್ಗಳ ಬಗ್ಗೆ ತಿಳಿಸಿಕೊಡುವಂಥ ಒಂದು ಪ್ರಯತ್ನ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮುಖಾಂತರ ತಿಳಿಸಿ. ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.